ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಎಲ್ಲರಿಗೂ ಮತ್ತೊಮ್ಮೆ ಹರಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಇಂದು ಮಳೆಗಾಲದಲ್ಲಿ ಮಕ್ಕಳ ಸುರಕ್ಷತೆ ಹಾಗೂ ಕಾಳಜಿ ಅನ್ನೋ ಹರಟೆಯನ್ನ ಹೊಡಿಲಿಕ್ಕೆ ಬಂದಾರ ಬಾಜು ಮನೆ ಕಾಕಾಗಿ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಚೇತನ್ ಅವರು. ಬನ್ನಿ ಹಂಗಾದ್ರ ಅವರಿಬ್ರು ಕೂಡಿ ಏನ್ ಹರಟೆ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಏ ಕಿಟ್ಟಪ್ಪ, ಬರ್ರಿ ಕಾಕ. ಬಾಜು ಮನಿ ಕಾಕ ಬಂದಾನ ನೋಡ್ರಿ. ಹೌದೌದ್ರಿ, ಭಾಳ ದಿನ ಆಗಿತ್ತು. ಬಾಜು ಮನಿ ಕಾಕ ತಿರುಗಾಡ್ಕೊತ ಹೋಗ್ಬಿಟ್ಟಾನ ಎಲ್ಲಾ ಕಡೆ, ಅಲ್ಲೇ ಇಲ್ಲಿ ಅನ್ಕೋತ. ಮಣ್ಣಿ ಬಂದಿದ್ದಿರಲ್ಲ, ನೀವು ಮಳಿ ಬಗ್ಗೆ ಮಾತಾಡಿದ್ವಿ ನಾವೆಲ್ಲ. ಈಗ ಹೌದೌದು, ಎಲ್ಲೋ ಗೀತಕ್ ಮಾತ್ ಕಾಣಿಸಂಗಿಲ್ಲಲ್ಲ. ಅದೇ ರೀ, ಈಗ ಈಗ ಮಳೆಗಾಲ ಒಂದ್ ಜೋರಾಗಿದ್ರಲ್ಲ, ಈಗ ಪಾಪ ಹುಡುಗರಿಗೆ ಅಲ್ಲೇ ಇಲ್ಲೇ ಮತ್ತ ಅವು ಬೀಳ್ತಾವು, ಅದಕ್ಕೆ ಸ್ವಲ್ಪ ಹುಷಾರಾಗಿ ನಡಿಲಿ. ಮತ್ತ ಈಗಂತೂ ಫ್ರೀ ಬಸ್ ಆಗಿದ್ರಿ, ಎಲ್ರಿ ಗಡ್ಬಡಿ ಮಾಡ್ಕೊಂಡ್ ಬೀಳ್ತಾವ ಅಂತ ಹೇಳಿ ಬಾಜು ಮನಿ ಹುಡುಗರೆಲ್ಲ ನಮ್ ಜೋಡಿನ ಬಸ್ ಬಂದ್ರೆ ಹುರ್ರಂತ ಹೋಗ್ತಾವ, ಸಾಲಿನೂ ಚಾಲು ಆಗ್ತದ. ಅದಕ್ಕ ನಮ್ ಹುಡುಗರ್ನ ಬಾಜು ಮನಿ ಹುಡುಗರ್ನ ಬಿಡ್ಲಿಕ್ಕೆ ಹೋಗ್ಯಾಡ್ರಿ ಸಾಲಿಗೆ. ಹೌದು, ಈಗ ಸಾಲ್ ಚಾಲು ಆಗೋದಕ್ಕ ಮಳೆಗಾಲ ಆರಂಭ ಆಗೋದಕ್ಕ ಜೋಡಿ ಆಗ್ಬಿಟ್ಟದ್ರಿ. ಖರೆ ಭಾಳ ಹುಷಾರದಿಂದ ಹೋಗ್ಬೇಕು ಹುಡುಗರು. ಹುಡುಗರಿಗೆ ಏನದ ಆಯಾ ರೀತಿ ರೇನ್ಕೋಟ್ ಇರ್ಬೇಕು, ಸಣ್ಣ ಛತ್ರಿ ಇರ್ಬೇಕು, ಬೂಟ್ಗಳು ಇರ್ಬೇಕು. ಹೌದ್ರಿ, ಯಾಕಂದ್ರೆ ಮಳೆಗಾಲ ಅಲ್ಲ ಈಗ. ಹೌದಲ್ಲ, ಈಗ ಮಳೆಗಾಲದೊಳಗೆ ನೋಡು, ಒಂದು ಮಕ್ಕಳ ಗೀತೆ ಭಾಳ ಚಂದ ಅದನ್ನು ಹೇಳ್ಲಕ್ಕ. ಮಳೆ ಬಂತು, ಮಳೆ ಬಂತು, ಖುಷಿಯ ಮಳೆ ಬಂತು, ಎಚ್ಚರದಿಂದ ಇರೋಣ ನಾವು, ಆರೋಗ್ಯ ಕಾಪಾಡೋಣ, ಛತ್ರಿ ಹಿಡಿದು ಶಾಲೆಗೆ ಹೋಗೋಣ, ರೇನ್ಕೋಟ್ ಧರಿಸಿ ಮಳೆಗೆ ನಗೋಣ, ಕೈ ತೊಳೆದು ಸ್ವಚ್ಛತೆ ಪಾಲಿಸೋಣ, ರೋಗಗಳಿಂದ ದೂರವೇ ಇರೋಣ. ಮಳೆ ಬಂತು, ಮಳೆ ಖುಷಿಯ ಮಳೆ ಬಂತು, ಕೆರೆಹಳ್ಳದ ಬಳಿ ಹೋಗಬೇಡ, ಪ್ರವಾಹದ ನೀರಲಿ ಆಡಬೇಡ, ಗುಡುಗು ಮಿಂಚಿಗೆ ಹೆದರಬೇಡ, ಸುರಕ್ಷತಾ ನಿಯಮ ಮರೆಯಬೇಡ. ಮಳೆ ಬಂತು, ಮಳೆ ಖುಷಿಯ ಮಳೆ ಬಂತು, ನೀರು ನಿಲ್ಲದಂತೆ ನೋಡೋಣ, ಸೊಳ್ಳೆಗಳಿಗೆ ಅವಕಾಶ ಕೊಡದಿರೋಣ, ಶುದ್ಧ ನೀರು ಕುಡಿದು ಆರೋಗ್ಯ ಉಳಿಸೋಣ, ಸಂತಸದ ಮಳೆಗಾಲವನ್ನು ಸ್ವಾಗತಿಸೋಣ. ಮಳೆ ಬಂತು, ಮಳೆ ಖುಷಿಯ ಮಳೆ ಬಂತು, ಮಕ್ಕಳೆಲ್ಲ ಸೇರಿ ಹೇಳೋಣ, ಸ್ವಚ್ಛ ಸುರಕ್ಷಿತ ಜೀವನ ನಡೆಸೋಣ, ಮಕ್ಕಳೆಲ್ಲ ಸೇರಿ ಹೇಳೋಣ, ಸ್ವಚ್ಛ ಸುರಕ್ಷಿತ ಜೀವನ ನಡೆಸೋಣ. ಮಳೆಗಾಲದ ಈ ಸಂದೇಶ ಎಲ್ಲರಿಗೂ ತಲುಪಿಸೋಣ, ಮಳೆಗಾಲದ ಈ ಸಂದೇಶ ಎಲ್ಲರಿಗೂ ತಲುಪಿಸೋಣ. ಮಳೆ ಬಂತು, ಮಳೆ ಖುಷಿಯ ಮಳೆ ಬಂತು, ಎಚ್ಚರದಿಂದ ಇರೋಣ ನಾವು, ಆರೋಗ್ಯ ಕಾಪಾಡೋಣ, ಆರೋಗ್ಯ ಕಾಪಾಡೋಣ, ಆರೋಗ್ಯ ಕಾಪಾಡೋಣ. ಕಿಟಪ್ಪಿಗೆ ಏನಾಗ್ತದೆ, ಸೂಪರ್ ಆಗಿತ್ತು ಕಾಕ. ಪಾಲಕರದು ಕರ್ತವ್ಯ ಅದು. ಹುಡುಗರ್ನ ಈಗ ನಮ್ಮ ಕಾಲ್ ಬೇರೆ ಆತು, ನಾವೇ ಹೋಗ್ತಿದ್ವಿ, ನಾವೇ ಬರ್ತಿದ್ವಿ, ನಾವೇ ಊಟ ಮಾಡ್ತಿದ್ವಿ, ನಾವೇ ಅಭ್ಯಾಸ ಮಾಡ್ತಿದ್ವಿ. ನಮ್ದೊಂದು ದಿನಚರಣೆ ಬೇರೆ ಇತ್ತು ಹಳಿ ಕಾಲದೊಳಗೆ. ಒಟ್ಟು ಕುಟುಂಬ ಇರ್ತಿತ್ತು, ದೊಡ್ಡವ್ರು ನೋಡಿ ಸಣ್ಣವ್ರು ಮಾಡ್ತಿದ್ವಿ. ಈಗ ಅದೇ ಸ್ಕೇರ್ಸಿಟಿ ಇಲ್ಲ, ಇರೋದು ಒಂದ್ ಹುಡುಗ ಒಂದ್ ಹುಡುಗಿ. ಯಾರು ನೋಡಿ ಕಲಿಬೇಕು, ಅವಾಪ್ನಿಕ್ ಪ್ರತಿಯೊಂದು ಕಲಿಸಿಕೊಡ್ಬೇಕು. ಮತ್ತೆ ಅವ್ರಿಗೆ ಟೈಮ್ ಇಲ್ಲ. ಹೌದಲ್ಲ, ಮೊದ್ಲು ಏನಾಗ್ತಿತ್ತು, ತಾವೇ ಕಲಿತಿದ್ದು. ಒಬ್ರು ನೋಡ್ ಎಲ್ಲ ಇದ್ರೆ ನಮಗೆ ವಿದ್ಯೆ ಸಹಜವಾಗಿ ಬರಬೇಕು. ಪೂರ್ತಿ ಕೆಲವು ಗುಣ ಸಹಜದಿಂದೇ ಬರ್ಬೇಕಂತ. ನೋಡಿ ಕಲಿಬೇಕ್ರಿ. ಕೆಲವೇನದ ಗುರುವಿನಿಂದ ಅವಶ್ಯ ಕಲಿಬೇಕು, ಅದು ಮಾತ್ರ ಬೇರೆ.
ಇವು ದಿನಬಳಕೆಯ ವಸ್ತುಗಳು ಏನಿರ್ತಾವಲ್ಲ ನಮ್ಮ ಸುರಕ್ಷಿತವಾಗಿ ನಮ್ಮ ಹತ್ರನೇ ಇಟ್ಕೋಬೇಕಿದ್ರೆ. ಈಗ ಹುಡುಗರು ಹೋಗ್ತಿರ್ತಾವು, ತಾಯಿ ಪಾಲಕರ ಜವಾಬ್ದಾರಿ ಮತ್ತು ರೈನ್ ಕೋಟ್ ಹಾಕೊಂಡ, ರೈನ್ ಕೋಟ್ ಹಾಕ್ಬೇಕು, ಛತ್ರಿ ಕೊಡ, ಸಣ್ಣ ಛತ್ರಿ ಹಿಡ್ದಾನೋ ಇಲ್ಲೋ, ಆಮೇಲೆ ಊಟದ ಡಬ್ಬಿ, ಟಿಫಿನ್ 2 ಡಬ್ಬಿ ಬಾ ಮಾರೆ, ಟಿಫಿನ್ ಡಬ್ಬಿ, ಪುಸ್ತಕ, ಆಮೇಲೆ ಬ್ಯಾಗ್ನು ತೊಯ್ಲಾರ್ದಂಗ, ಪುಸ್ತಕ ಎಲ್ಲ ತೊಯ್ದು ಬಿಡ್ತಾವಲ್ಲ, ನೋಟ್ಬುಕ್ ಅವೆಲ್ಲ ಇದ್ರೆ ಅದನ್ನ ಗಮನ ಹರಿಸ್ಬೇಕು. ಈಗ ಹಳ್ಳಿ ಒಳಗ ಮತ್ತು ಕೆಲವು 10 ಸಾಲ ಇರೋರು ತಾವೇ ಕಳಿಸ್ಲಿಕ್ಕೆ ಹೋಗ್ತಾರೆ. ಕೆಲವರು ಸಿಟಿ ಒಳಗೆ ಏನಾಗ್ತದೆ, ಸ್ಕೂಲ್ ಬಸ್ಸೇ ಇರ್ತಾವ, ಬಸ್ಸಿಗೆ ಹತ್ಸೋ ತನಕ ಹೋಗ್ಬೇಕು, ಕಾಳಜಿಯಿಂದ ಮಾಡಬೇಕು. ಒಟ್ಟೆ ಏನು ಭಾಳ ಜವಾಬ್ದಾರಿ ಅದ ಈಗ. ಹೌದ್ರಿ. ಅದೇ ರೀತಿ ಈಗ ಮತ್ತೆ ಹುಡುಗರು ಮನಿಗ್ ಬಂದ್ಮೇಲೆ ತೊಯ್ಸ್ಕೊಂಡಿದ್ದು ಅಂದ್ರೆ ತಲೆ ಸ್ವಚ್ಛ ಒರೆಸ್ಕೋಬೇಕ್ರಿ. ಆಮೇಲೆ ಒಣ ಬಟ್ಟೆಯನ್ನ ಧರಿಸ್ಬೇಕು, ಬೆಚ್ಚಗಿರೋ ಬಟ್ಟೆಯನ್ನ ಧರಿಸ್ಬೇಕು. ಅದೇ ರೀತಿ ಕುದಿಸಿ ಆರಿಸಿದ ನೀರ್ ಕುಡಿಬೇಕ್ರಿ. ಆಮೇಲೆ ಅಲ್ಲೇ ಇಲ್ಲೇ ನೀರ್ ನಿಲ್ದಂಗ ಸೊಳ್ಳೆ ಆಗಲ್ದಂಗ ನೋಡ್ಕೋಬೇಕು. ಯಾಕಂದ್ರೆ ರೋಗ ಎಲ್ಲ ಅಲ್ಲಿಂದನ ಬರ್ತಾವ, ಈಗ ಮಲೇರಿಯಾ ಅವೆಲ್ಲ ಬರ್ತಾವ ಈಗ. ಮತ್ತೆ ಅದೇ ರೀತಿ ಯಾವುದೇ ಒಂದು ಚಳಿ ಜ್ವರ ಬರ್ತದ, ಮಲೇರಿಯಾ ಬರ್ತದ. ಮತ್ತೆ ಅದೇ ರೀತಿ ಯಾವುದೇ ಒಂದು ತಂತಿ ವೈರ್ಗಳು ಬಿದ್ದಿರ್ತಾವ, ಅದನ್ನ ಸ್ವಲ್ಪ ಲಕ್ಷ ಕೊಡ್ಬೇಕು. ಹಸಿ ಒಳಗ ಪಾಪ ಕಾಲ್ಗೇಲಿಟ್ಟು ಅನಾಹುತಗಳಾಗ್ತಾವ. ಮತ್ ಮನಿಗ್ ಬಂದ್ಮೇಲೆ ಏನ್ರೇ ಒಂದು ಇವು ಕಿಟ್ಟಾಳಿ ಕಾರ್ಬಾರ್ ಎಲ್ಲ ಮಾಡ್ತಿರ್ತಾವ್ರಿ. ಯಾವ್ದ್ರೆ ಒಂದು ಇವು ಎಲೆಕ್ಟ್ರಿಕ್ ಸಾಮಾನುಗಳನ್ನ ಹಸಿಗೈಲಿ ಮುಟ್ಟಬಾರ್ದು. ಹುಡುಗರು ಬಾಳ ಅಂತವಕ್ಕೆಲ್ಲ ಬಾಳ ಅವಸರದೊಳಗ್ ಮಾಡ್ತಾವು. ಕೆಲವು ಹುಮ್ ನೇಚರ್ ಇರ್ತಾವ, ಸ್ವಭಾವ ಇರ್ತಾವ, ಮತ್ತೆ ಎಲ್ಲಾನು ಪ್ರಯೋಗ ಮಾಡಿ ನೋಡ್ಬೇಕು ಸ್ವಭಾವ ಇರ್ತಾವ ಹುಡುಗರಿಗೆ. ಕ್ಯೂರಿಯಾಸಿಟಿ ಜಾಸ್ತಿ ಇರ್ತದ್ರಿ ಈಗ ಹುಡುಗರಿಗೆ. ಅದೇ ರೀತಿ ಮತ್ತೀಗ ಹೋಗ್ಬೇಕಾದ್ರೆ ಗೆಳೆಯರ ಜೋಡಿ ಚಂದಂಗಿ ಹೋಗಿ ಚಂದಂಗಿ ಕರ್ಕೊಂಡ್ ಬರ್ಬೇಕು. ದೊಡ್ಡವ್ರು ಅದ್ರೊಳಗೆ ಯಾರು ದೊಡ್ಡವ್ರು ಇರ್ತಾರ ಅವ್ರು ಸ್ವಲ್ಪ ಲಕ್ಷ ವಹಿಸ್ಬೇಕ್ರಿ. ಈಗ ಅಪ್ಪ ಅವ್ವ ಇಲ್ದಾಗ ಒಬ್ರಿಗೊಬ್ರು ರಾಡಿ ಹರ್ಚ್ಕೊಳ್ಳೋದು, ಒಬ್ರ ಮ್ಯಾಗ ಒಬ್ರು, ಇದನ್ನೆಲ್ಲ ಮಾಡಬಾರ್ದು. ಆಮೇಲೆ ಅದೇ ಈಗ ನೋಡ್ತಾ ಹೋಗ್ತಾ ಬರ್ತಾ ಚಂದಂಗಿ ನೋಡ್ಕೊಂಡು ಛತ್ರಿ ರೈನ್ ಕೋಟ್ ಇಟ್ಕೊಂಡು ಚಂದಂಗಿ ಮಳೆಗಾಲ ಒಂದು ದಾಟಿಸಿದ್ವು ಅಂದ್ರೆ ಹುಡುಗರು ಮತ್ ರಾತ್ರಿ ಮನಿ ಒಳಗೆಲ್ಲ ಬೆಚ್ಚಗಿನ ಅರ್ವಿ ಹಾಕೋಬೇಕು, ಸ್ವೆಟರ್ ಹಾಕೋಬೇಕು, ಹೌದು, ಸ್ಕಾರ್ಫ್ ಕಟ್ಕೋಬೇಕು. ಯಾಕಂದ್ರೆ ಮತ್ ಮರ್ದಿನ ಮತ್ ಸ್ಕೂಲಿಗೆ ಹೋಗ್ಬೇಕಲ್ಲ. ಹೌದ್ರಿ. ಆರೋಗ್ಯ ಕಾಪಾಡ್ಕೊಳಕ್ಕೆ ಬೇಕಾಗ್ತದೆ. ಮತ್ ಮೇನ್ ಅಂತಂದ್ರ ರೀ, ಈಗ ಗುಡುಗ ಸಿಡಿಲ ಮಿಂಚೆಲ್ಲ ಶುರುವಾದಾಗ ಹಸಿ ಈಗ ಗಿಡಗಳೆಲ್ಲ ಇರ್ತಾವಲ್ರಿ, ಅಂತಲ್ಲೆಲ್ಲ ನಿಂದ್ರಬಾರ್ದು. ಹೌದು, ಮಿಂಚು ಹೊಡಿಯೋ ಸಾಧ್ಯತೆ ಇರ್ತದ, ಭಾಳ ಇರ್ತದ. ಹೌದೌದು. ಎಷ್ಟೋ ಕಡೆ ಬೀಳ್ತಾವಲ್ಲ, ಸಿಡ್ಲು ಬೀಳ್ತಾವಲ್ಲ. ಸಿಡ್ಲು ಬಿದ್ದು ನಾವು ಅನೇಕ ಸುದ್ದಿಗಳನ್ನು ಕೇಳ್ತೀವಲ್ಲ, ಹಿಂಗಾತು ಅಂತ ಹೇಳುದು. ಅದೇ ಕರೆಂಟ್ ತಂತಿಗೆ, ಆಮೇಲೆ ಈ ಎಲ್ಲಾ ಸಿಡ್ಲುಗಳಿಗಿಂದ ದೂರ ಇರಬೇಕು, ಸುರಕ್ಷಿತವಾದ ಸ್ಥಳಗಳಲ್ಲಿ ಇರಬೇಕು. ಈಗೇನ್ರಿ ಎಲ್ಲಾ ಮಳಿ ಜೋರ್ ಆತಂತಂದ್ರ ಅಂಗಡಿದವ್ರು ಪಾಪ ನಿಲ್ರಿ ಅಂತ ಹೇಳ್ತಾರ. ಆಮೇಲೆ ಸಾಲಿದವ್ರು ಸ್ವಲ್ಪ ಇದಕ್ ಸಹಕರಿಸಬೇಕು. 5-10 ನಿಮಿಷ ಲೇಟ್ ಆದ್ರೆ ಹುಡುಗರು ಪಾಪ ಎಲ್ಲೋ ಮಳೆಗಾಲದಾಗ ಸಿಕ್ಕೊಂಡಾವ, ಅದನ್ನೆಲ್ಲ ಅವರು ಲಕ್ಷ ವಹಿಸ್ಬೇಕ್ರಿ. ಬಂದಾರಂತ ಹೇಳಿ ಪನಿಷ್ಮೆಂಟ್ ಕೊಡ್ತಾರಂತ ಪಾಪ ಇವ್ರು ಹೂರ್ ಅಂತ ಹೋಗ್ತಾವ. ಸ್ವಲ್ಪ ದಯಾಮಯ ಬೇಕೇ ಇಲ್ಲ. ಹೌದೌದು, ಬೇಕ್ರಿ. ನಮ್ಮ ಅಣ್ಣ ಬಸವಣ್ಣವರೇ ಹೇಳ್ಯಾರಲ್ಲ, ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳಿ. ಯಾಕಂದ್ರೆ ಸಾಲಿ ಒಳಗೆ ಈಗೆಲ್ಲ ಸ್ಟ್ರಿಕ್ಟ್ ಅನ್ಕೋತ್ರಿ, ಅವೆಲ್ಲ ರೂಲ್ಸ್ ಫಾಲೋ ಮಾಡ್ಲಿಲ್ಲ, ಅದು ಏನ್ ನೋಡಂಗೇ ಇಲ್ಲ, ಮಳಿ ಐತೋ ಏನಾಯ್ತು ಅಂತ ಹೇಳಿ. ಅವ್ ಬರ್ಲಿಲ್ಲ ಅಂತ ಹೇಳ್ರೆ ಅವ್ರಿಗೆ ಒಂದು 2 ರೌಂಡ್ ಓಡು, ಕೋಳಿಯಾಗಿ ನಿಂದ್ರು, ಮುರ್ಗಿಯಾಗಿ ನಿಂದ್ರು, ಹಿಂಗೆಲ್ಲ ಹೇಳ್ತಾರ. ಅದನ್ನೆಲ್ಲ ಮಾಡೋಕ್ಕಿಂತ ಸ್ವಲ್ಪ ಅವ್ ಕೇಳ್ಬೇಕು ಏನಾಯ್ತು ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ. ಏನಾದ್ರು ಜೆನ್ಯೂನ್ ಆದ್ರೆ ಪ್ರಾಬ್ಲಮ್ ಇದ್ರೆ ಪಾಪ ಒಳಗೆ ಕರ್ಕೊಬೇಕು ಕ್ಲಾಸ್ದಾಗ. ಇನ್ನೊಂದು ಏನೋ ಹುಡುಗರಿಗೆ ಒಂದು ಖುಷಿ ನೋಡು, ಮಳೆಗಾಲ ಹೊರಗೆ ಹೋಗಿ ಆಟ ಆಡೋದು, ಮುದ್ದ ಮಾಡೋದು. ಇವ್ರು ಪೇರೆಂಟ್ಸು ಪಾಲಕರು ಎಳ್ಕೊಂಡು ಬರೋದು, ಇವು ಅವ ಆಡ್ತಾನ ಇವ ಆಡ್ತಾನ ಅಂತ ಹೊರಗೆ ಹೋಗೋದು. ಅದನ್ನು ಸ್ವಲ್ಪ ಏನದ ಅವಾಯ್ಡ್ ಮಾಡ್ಬೇಕಿತ್ತು, ಮಾಡ್ಲಿಕ್ಕೆ ಹೋಗ್ಬಾರ್ದು. ಇವಾಗ ಏನಾಗ್ತದ, ಈ ಹುಡುಗರು ಆತ್ರ ಈಗ ಎಲ್ಲ ಸುರಕ್ಷಿತ ಇದ್ದು ಅಂತಂದ್ರೆ ಅವಕ್ಕೂ ಒಂದು ಸಂಭ್ರಮ, ಸಂತೋಷ ಅನ್ನಿಸ್ತದ. ಹೌದೌದ್ರಿ. ಮಳೆಗಾಲ ಒಂಥರ ಖುಷಿ ಇದೆ ಅದ ಆಕ್ಚುಲಿ. ಅದ ಯಾಕಂತಂದ್ರೆ ಇಡೀ ಪ್ರಕೃತಿನೇ ಒಂದು ಹೊಸ ರೂಪ ತಾಳ್ತಿರ್ತದ. ಹಂಗಿರುವಾಗ ಅದನ್ನ ಸಂಭ್ರಮಿಸ್ಬೇಕು ಎಲ್ಲರೂ. ಅದ್ರ ಮೂಲ ಅಂತಂದ್ರೆ ಪೇರೆಂಟ್ಸ್ ನೋಡ್ರಿ, ಪಾಲಕರ ಮಕ್ಕಳಿಗೆ ಮಳೆಗಾಲದ ಒಂದು ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಅದನ್ನೆಲ್ಲ ತಿಳಿಸೋದ್ರಿಂದ ಮಕ್ಕಳಿಗೆ ಮಳೆಗಾಲ ಅನ್ನೋದು ಒಂದು ತಲೆನೋವಲ್ಲ, ಇದೊಂದು ಸಂಭ್ರಮ ಅನ್ನೋದು ಗೊತ್ತಾಗ್ತದೆ. ಅಲ್ಲ, ಒಬ್ಬ ಕವಿನೂ ಹೇಳ್ತಾನೆ ಹುಡುಗರಿಗೆ, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಎಲ್ಲ ನಾವು ಪಾಲನೆ ಮಾಡ್ಬೇಕಾರೆ ನಮ್ಮ ಯೋಗಕ್ಷೇಮ ನಾವು ನೋಡ್ಕೋಬೇಕಾಗ್ತದೆ. ಕಿಟಪ್ಪ ಹಂಗೆ ಈ ಹುಡುಗರು ಸಾಲಿ ಒಳಗಂತೂ ಹಿಂಗ ಹೋಗ್ತಾರ ಬರ್ತಾರ, ಆ ಹುಡುಗರು ಬ್ಯಾಗ್ ಹೊತ್ಕೊಂಡಿದ್ ನೋಡ್ ನಮಗ ಆಗುದಿಲ್ಲ ನೋಡು. ಹೌದೌದ್ರಿ. ಬೆನ್ನ ಬಾಗ್ ಬಿಟ್ಟಿರ್ತದ. ಮತ್ ಈಗ ಶುರು ಆಗಿರ್ತದ, ಕೈಯಾಗ ಒಂದ್ ಛತ್ರಿ, ಆ ಯೂನಿಫಾರ್ಮ್ ಮೇಲೆ ರೈನ್ ಕೋಟ, ಇದೊಂದ್ ಮತ್ತ ಬ್ಯಾಗ್,
ಎಷ್ಟು ಬೆನ್ನ ಬಾಗ್ ಹೋಗಿರ್ತದೆ. ಮತ್ತ ಈಗ ಅದರೇ ಈಗ ಶುರು ಆಗಿರ್ತದ ಸಾಲೆಲ್ಲ ಹೋಗಿ ಒಂದನೇ ದಿವ್ಸನ ಎಲ್ಲಾ ಲಿಸ್ಟ್ ಬರೆಸ್ತಾರ ಅವ್ರು. ಈ ತಗೊಂಬ, ಆ ಬುಕ್ ಬೇಕು, ಇದಕ್ಕೆ 2 ರಫ್ ಬೇಕು, ನೋಟ್ಬುಕ್ ಗಳು ಬೇಕು, ಪುಸ್ತಕಗಳು ಬೇಕು. ಈಗ ಮತ್ ಪಾರ್ಟ್ 1 ಪಾರ್ಟ್ 2 ಅಂತೆಲ್ಲ ಬಂದವ್ರಿ. ಸೊ ಹಂಗಾಗಿ ಪಾಪ ಹುಡುಗರು ಟೈಮ್ ಟೇಬಲ್ ಕೊಟ್ಟಿರ್ತಾರ, ಬಟ್ 6 ಪೀರಿಯಡ್ ದಿವಸ ಇರುವರೆ ಹೆಚ್ಚು ಕಮ್ಮಿ ಅವನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಲ್ರಿ. ಆಮೇಲೆ ಸಾಲಿನ ನಡ್ಕೋತೆ ಬರ್ಲಿ, ಸ್ಕೂಲಿಂದ ಮನಿಗ್ ನಡ್ಕೋತೆ ಬರ್ಲಿ, ಹುಷಾರಿ ಹಚ್ಚಿ ಇಡ್ಬೇಕು. ಹೌದ್ರಿ, ಅದೇ ಹೇಳ್ತೀನಿ. ನಾವು ಬೀಳಬಾರ್ದು, ಎಲ್ಲೂ ಜಾರಬಾರ್ದು. ಎಲ್ಲೂ ಈಗ ಏನಾಗ್ತಾವ, ಕೆಲವು ತೆಗ್ನು ಗೊತ್ತಾಗುದಿಲ್ಲ, ಪ್ಲೇನ್ ರೋಡು ಗೊತ್ತಾಗುದಿಲ್ಲ, ಹಂಗ ನೀರ್ ನಿಂತು ಬಿಟ್ಟಿರ್ತಾವ. ಈಗ ಎಷ್ಟೋ ಗಾಡಿಗಳ್ರಿ, ಮೊನ್ನೆ ನಾನು ಬರ್ಬೇಕಾದ್ರ ಒಬ್ಬ ಪಾಪ ಅಲ್ಲಿ ನೀರ್ ನಿಂತು ಬಿಟ್ಟವ. ಅಜ್ಜ ನಾವ್ ಅಂದ್ರ ಅವ್ ರೆಗ್ಯುಲರ್ ಓಡಾಡ್ತಾನಂತ, ಅದ ನೀರ್ ಬಿದ್ದು 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 ಇನ್ನೂ ಸ್ವಲ್ಪ ತೆಗ್ಗಾಗಿದ್ರಿ. ಅದು ಅಲ್ಲಿ ಸೈಕಲ್ ಹಾಯ್ಸ್ಲಿಕ್ಕೆ ಹೋಗಿ ಪಾಪ ಅದ ತೆಗ್ನ್ಯಾಗ ಬಿದ್ದ, ಕಾಲಿಗೆ ಸ್ವಲ್ಪ ಪೆಟ್ಟಾಯ್ತ್ರಿ ಅವ್ರಿಗೆ. ಹಿಂಗಾಗಿದಾಗ ಅದ ಮಳೆಗಾಲದಾಗ ಎಲ್ಲರೂ ಹುಷಾರಾಗಿ ಇರ್ಬೇಕು. ನಿಮ್ದು ಮುನ್ಸಿಪಾಲಿಟಿ ಆಯ್ತು, ನಗರ ಪಾಲಿಕೆ ಆಯ್ತು, ಮತ್ತೆ ರೋಡ್ಗಳ ಬಗ್ಗೆ ಗಮನ ಇಟ್ಕೋಬೇಕು. ಜನರ ಸಂಚಾರ ಮಳೆಗಾಲದೊಳಗೆ ಯಾವ್ದು ಬಿಡ್ಲಿಕ್ಕೆ ಬರಂಗಿಲ್ಲ. ನಮ್ಮ ಜೀವನ ನಡಿಬೇಕಂದ್ರೆ ಎಲ್ಲಾ ಋತು ಒಳಗೂ ನಾವು ಹೊರಗಿರ್ತೀವಿ. ಅದ್ರಾಗ ಇದು ಮಳೆಗಾಲದೊಳಗೆ ಏನದಲ್ಲ, ಮಳಿ ಒಳಗಿಂದ ಬಹಳ ದೊಡ್ಡ ಸುರಕ್ಷತೆ, ಕಠಿಣ ಜೀವನ ಇದು, ಸುರಕ್ಷತೆಯಿಂದ ಇರ್ಬೇಕು. ಯಾಕಂದ್ರೆ ಕಣ್ಣಿಗೆ ಕಾಣಲ್ದ ಬಾಳ ಇರ್ತದೆ, ನೀರೆಲ್ಲ ನಿಂತಿರ್ತಾವ. ನಾವೆಲ್ಲ ದಿನ ಅಡ್ಡಾಡ್ತಿರ್ತೀವಿ, ಬಟ್ ಎಷ್ಟ್ ಆಳ ಎಷ್ಟು ತೆಗ್ಗ ನಮ್ಗೆ ಗೊತ್ತಿರ್ತದ. ಮಳಿ ನಿಂತು ಅದು ಇನ್ನಷ್ಟು ಆಗಿರ್ತದ, ನಮ್ಗೆ ಗೊತ್ತಿರಂಗಿಲ್ಲ. ದಿವಸದ ಗತಿನ ಹಾಸಿ ಬಿಡ್ತೇವಿ, ಅಲ್ಲಿ ನಾವು ಬೀಳೋ ಚಾನ್ಸಸ್ ಇರ್ತಾವ. ಒಟ್ಟ ನೀರ್ ನಿಂತಲ್ಲಿ ಆದಷ್ಟು ದೂರ ಇರ್ರಿ, ಚಲೋ ರೋಡಿಂದ ಹೋಗ್ರಿ. ಲೇಟ್ ಆಗ್ಲಿ, ಕೆಲ್ಸಕ್ಕಾದ್ರೂ ಆಯ್ತು, ಸಾಲಿ ಕಾಲೇಜ್ಗಳಿಗಾದ್ರೂ ಆಯ್ತು, ನೀವು ಸುರಕ್ಷಿತವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಏನು 1-2 ಪೀರಿಯಡ್ ತಪ್ಪು ನಡೀತದ, ಆದಷ್ಟು ಸುರಕ್ಷಿತವಾಗಿ ಎಲ್ಲಾ ನಮ್ ಕೆಲಸಗಳು ಆಗುವಂಗ್ ನೋಡ್ಕೋಬೇಕು ನೋಡ್ರಿ ಕಾಕ. ಈಗ ರೋಡ್ ವ್ಯಾಪಾರಿಗಳು ಅಂತ ಹೇಳ್ತೀವಿ, ಪಾಪ ಅವ್ರು ಬಯಲು ವ್ಯಾಪಾರಿಗಳು ಮಳಿ ಒಳಗೆ ಕೂಡಲೇಬೇಕು. ಪಾಪ ಅವೆಲ್ಲ ದೊಡ್ಡ ದೊಡ್ಡ ಛತ್ರಿ ತಾವೊಂದ್ ಪ್ಲಾಸ್ಟಿಕ್ ಎಲ್ಲ ತಲೆಗೆ ಹಾಕೋತಾರ, ಮೈಗೆ ಹಾಕೋತಾರ, ಛತ್ರಿ ಆ ರೀತಿ ದೊಡ್ಡ ಛತ್ರಿ ತರ್ತಾರ, ಪ್ಲಾಸ್ಟಿಕ್ ಹಸ್ತಾರ, ಮುಂದೆ ಎಲ್ಲಾನು ತೊಯ್ಲಾರ್ದಂಗ್ ಕಾಳಜಿ ತಗೋತಾರ. ತಾಡ್ಪತ್ರ ಎಲ್ಲ ಹೊತ್ಕೊಂಡ್ ಕುಂತಿರ್ತಾರ, ತಾಡ್ಪತ್ರ ಹೊತ್ಕೊಂಡ್ ಕೂತಿರ್ತಾರ. ಅವರು ಹೊತ್ಕೊಂಡ್ ಬರೋ ಮುಂದೆ ಅವರು ಕಾಳಜಿಯಿಂದ ಬರ್ಬೇಕಾಗ್ತದೆ. ಪಾಪ ಅವ್ರದ್ದು ಎಲ್ಲ ವಿಚಾರ ಮಾಡ್ಬೇಕು. ಬಿದ್ದು ಕಾಲು ಪೆಟ್ಟು ಮಾಡ್ಕೋಬಾರ್ದಲ್ಲ ಮೈಗೆ. ಹೌದ್ರಿ, ಅದು ಆಯ್ತ್ರಿ. ಮತ್ತೀಗ ರೋಗ ಅನಾರೋಗ್ಯ ಬೀಳಬಾರ್ದು ಅವ್ರು, ಯಾಕಂದ್ರೆ ಬೀಳಬಾರ್ದು. ಅವ್ರು ಇರುವಂತ ಪ್ರದೇಶದೊಳಗ ಅಲ್ಲೆಲ್ಲ ಕಾಯಿಪಲ್ಲೆ ಕೊಳುತು ಎಲ್ಲ ಇದನ್ನ ಹಾಕಿರ್ತಾವ, ಅಲ್ಲೆಲ್ಲ ಸೊಳ್ಳೆಗಳು ಜಾಸ್ತಿ ಇರ್ತಾವ. ಅಂತದ್ರ ಬಗ್ಗೆ ಸುರಕ್ಷಿತವಾಗಿರ್ಬೇಕು ಅವರು. ಆದಷ್ಟು ಈ ಕಡಿಮಿನ ಮಾರುವಾರಕ್ಕೆ ಮಳೆಗಾಲದಾಗ ತಮ್ಮದು ಆರೋಗ್ಯವನ್ನ ನೋಡ್ಕೊಂಡು ಆದಷ್ಟು ಸುರಕ್ಷತೆಯನ್ನು ಕಾಪಾಡ್ಕೊಳ್ಬೇಕು. ಅವರು ಒಳ್ಳೊಳ್ಳೆ ಬೆಚ್ಚಗಿರೋ ಬಟ್ಟೆನ ಹಾಕೋಬೇಕು, ಬೆಚ್ಚಗಿರಾಕ್ ನೋಡ್ಬೇಕು. ಈಗ ತೊಯ್ಸ್ಕೊಂಡಾಗ ಕೆಲವೊಬ್ರೆಲ್ಲ ಇರ್ತಾರ್ರಿ, ನನಗೆ ಏನಾಗಂಗಿಲ್ಲ ಅಂತ ಹೇಳಿ ತೊಯ್ಸ್ಕೊಂಡನ ಕೆಲಸ ಮಾಡ್ತಿರ್ತಾರ. ಬಟ್ ಅವು ಎಲ್ಲ ಬೇರೆ ಬೇರೆ ರೋಗಗಳು, ನಿಮೋನಿಯಾ, ಕಾಯಿಲೆಯಿಂದ ಮಾರಣಾಂತಿಕ ಡೆಂಗೂವರೆಗೆ ಅದ್ ಹೇಳುದ್ರಿ. ಈಗ ನಿಮೋನಿಯಾ ಹಂಗ ಹಿಂಗ ಶುರು ಆಗ್ತಾವ. ನಿಮೋನಿಯಾ, ಡೆಂಗು ದೊಡ್ಡ ಕಾಯಿಲೆ ಎಲ್ಲ ಹೋಗ್ತಾವ್ರಿ. ಹೌದಲ್ಲ, ಇದೆಲ್ಲ ನಾವು ಬರ್ಲಾರ್ದಂಗ ನಾವ್ ಎಚ್ಚರ ವಹಿಸ್ಬೇಕು. ನಾವಿದ್ರೆ ಪ್ರಿಕಾಷನ್ಸ್ ಅಂತೀವಲ್ಲ, ಹೌದಲ್ಲ, ಅದನ್ನ ನಾವು ಒಂದ್ ಸ್ವಲ್ಪ ಕಾಳಜಿ ತಗೊಂಡ್ರ ಯಾವ ಬರೋದೇ ಇಲ್ಲ, ಯಾವ್ದು ಬರಂಗಿಲ್ರಿ. ಅದೇ ಮಕ್ಕಳಿಗೆ ಹೇಳೋಕ್ಕಿಂತ ಮೊದಲು ನಾವು ಮಾಡ್ಬೇಕು, ಅದನ್ನ ನಾವು ಮಾಡ್ಬೇಕು. ದೊಡ್ಡವ್ರು ಮಾಡ್ಬೇಕು, ಅರಿವಿ ಹಾಕೋಬೇಕು, ಕುದಿಸಾರಿಸಿ ನೀರ್ ಕುಡಿಬೇಕು. ಆಮೇಲೆ ನೀರಿನ ಟ್ಯಾಂಕಿಯನ್ನು ಸ್ವಚ್ಛ ಇಡಬೇಕು. ಆಮೇಲೆ ಎಲ್ಲೂ ನೀರ್ ನಿಲ್ಲದಂಗ್ ನೋಡ್ಕೋಬೇಕು. ಯಾವುದೇ ತಂತಿ ಬೇಲಿ ಆಗಿರ್ಬೋದು ಕರೆಂಟ್ದು, ಆಮೇಲೆ ಅವು ಈಗೆಲ್ಲ ಹುಳುಗಳು ಹೊರಗೆ ಬರ್ತಿರ್ತಾವ್ರಿ, ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಬೇಕಾಗ್ತದ. ಮನಿ ಸುತ್ತ ಸ್ವಚ್ಛ ಇಟ್ಕೋಬೇಕಾಗ್ತದ. ಇವನ್ನೆಲ್ಲ ಲಕ್ಷ್ಯ ಕಾಳಜಿ ವಹಿಸಿದಾಗನ ಎಲ್ಲಾ ಹುಡುಗರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ರೀ. ಮಳೆಗಾಲದ ಮನೆ ಮದ್ದುಗಳು ಅಂತ ಹೇಳ್ತೀವಿ, ಅವೆಲ್ಲ ನಾವ್ ಇಟ್ಕೊಳ್ಳೋದೆ. ಈಗ ಶುಂಠಿ, ಜೀರಿಗೆ ಅದ, ಹಿಂಗದ, ಅದ್ರಲ್ಲಿ ಮೆಂತೆ, ಹಿಂಗ ಹಲವಾರು ನಮ್ಮ ಆಯುರ್ವೇದಿಕ್ ಔಷಧಗಳು ಅಡಿಗೆ ಮನೆಯೊಳಗೆ ಇರ್ತಾವ. ಅರಿಶಿನ ಅದನ್ನ ಬುದ್ಧಿಯಿಂದ ಉಪಯೋಗ ಮಾಡ್ಕೋಬೇಕು. ಆಯಾ ಕಾಯಿಲೆ ಪ್ರಕಾರ ಅದನ್ನ ನಾವು ಉಪಯೋಗ ಮಾಡ್ಕೊಂಡು ನಾವು ಸುರಕ್ಷಿತವಾಗಿರ್ಬೇಕು. ಅದೇ ಹಿಂದೆ ಕೇಳಿದಿವಲ್ರಿ ನಾವು, ಕಷಾಯ ಮಾಡಿ ಕುಡಿಬಹುದು ಅಂತ ಹೇಳಿ. ಹಂಗೆಲ್ಲ ಕಷಾಯ ಮಾಡಿ ಕುಡಿದ್ರೆ ಇಮ್ಯುನಿಟಿ ಪವರ್ ಬರ್ತದ. ಆಮೇಲೆ ದಿವಸ ಒಂದ್ ಸ್ವಲ್ಪ ಇದು ಮಳೆಗಾಲ ಸೀಸನ್ ಮುಗಿ ತನಕ ಚಹಾ ಬದ್ಲಿ ಅದನ್ನ ಕುಡಿದ್ ಬಿಡುದ್ರಿ. ಹೌದಲ್ಲ, ಈಗೇನು ಒಟ್ಟ ಈಗ ಮಳೆಗಾಲನು ಮತ್ ಖುಷಿನೂ ತರ್ತದಲ್ಲ, ತರ್ತದ್ರಿ. ಚಂದಾಗ ಮಳಿ ನೋಡ್ಕೋತ ಕೂಡ್ತೀವಿ ನಾವು ಕಿಟಕಿ ಒಳಗಿದ್ರ. ಸುಟ್ಟಿ ಇದ್ದಾಗಂತೂ ಕಿಟಕಿ ಒಳಗ ಮಳಿ ನೋಡ್ಕೋತ ಕುಂಡ್ರದೇ ಚಂದ್ರಿ. ಅದೆಲ್ಲ ಮಂಜು ಪೇಪರ್ ಒಳಗಿನ ಸುದ್ದಿ, ಆಮೇಲೆ ಟಿವಿ ದೂರದರ್ಶನ ಒಳಗಿನ ಸುದ್ದಿ, ಆ ದೂರದರ್ಶನ ಒಳಗಂತೂ ಎಲ್ಲಾ ತೋರಿಸ್ತಾರ. ಎಲ್ಲ ಊರ ಎಷ್ಟೆಷ್ಟು ಮಳೆ ಆತು, ಏನಾತು, ಎಲ್ಲೆಲ್ಲಿ ಏನೇನು ತುಂಬಿ ಬಂದಾವು, ಪ್ರವಾಹಗಳು ಬಂದಿದ್ದು, ಮತ್ತ ಯಾರ್ಯಾರು ತೊಂದರೆ ಒಳಗಿರೋರಿಗೆ ಈ ಸೈನಿಕರದು ಒಂದು ರುಂದ್ ಇರ್ತದಲ್ಲ, ಇದು ಅವ್ರನ್ನೆಲ್ಲ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಮಳೆಗಾಲದ್ದು ಇದು ಒಂದು ದೊಡ್ಡ ಸಾಹಸದ ಕೆಲಸನೇ. ಹೌದು, ಯಾಕಂತಂದ್ರ ನೀರು ಯಾವ್ದಾದ್ರು ನೀರಿನ ಒಂದು ಅಭಾವನೂ ಒಂದು ನಮ್ಗೆ ತ್ರಾಸ್ ಕೊಡ್ತದ್ರಿ, ಪ್ರವಾಹನೂ ತ್ರಾಸ್ ಕೊಡ್ತದ. ಹೌದು, ಪ್ರವಾಹ ಬಂದ್ರಿನ ಈಗ ರಾತ್ರಿ ಹಳ್ಳ್ಯಾಗ ಮುನ್ನೆಚ್ಚರಿಕೆ ಕೊಟ್ಟಿರ್ತಾರ, ಆದ್ರೂ ಬಂದ್ ಬಿಡ್ತದ. ನದಿ ದಂಡಿ ಒಳಗಿರೋ ಸುರಕ್ಷಿತವಾಗಿರ್ಬೇಕು. ಹವಾಮಾನ ಮುನ್ಸೂಚನೆ ಇವೆಲ್ಲ ದೂರದರ್ಶನ, ರೇಡಿಯೋ
ಎಲ್ಲ ನಮ್ಮ ಮೊಬೈಲ್ ಒಳಗೆ ಬರ್ತದಲ್ಲ, ನಾವು ಅದನ್ನು ನೋಡಬೇಕು, ಪಾಲಿಸ್ಬೇಕು. ನಾವು ಪಾಲಿಸ್ಬೇಕು. ತೊಂದರೆ ಒಳಗೆ ಸಿಗ್ಬಿಡಬಾರ್ದು. ಹೌದ್ರಿ, ನಾವಿದ್ರೇನೆ ನಾವು ಆರೋಗ್ಯವಾಗಿರ್ಬೇಕು, ನಾವು ಚಂದಂಗಿದ್ರೇನೆ ಮುಂದೆಲ್ಲ ಜೀವನ. ಹೌದು, ಈಗ ಒಮ್ಮೊಮ್ಮೆ ಪ್ರಳಯ ಟೈಪ್ ಮಳಿ ಬಂದ್ಬಿಡ್ತಾವ. ಹೌದ್ರಿ, ಇವು 2 ವೀಲರ್ಸೇ ಹರ್ಕೊಂಡು ಹೋಗ್ತಾವ, ಹೌದು, ಕಾರ್ ಹರ್ಕೊಂಡು ಹೋಗ್ತಾವ. ಅಂತದ್ರಾಗೂ ಇವ್ ಮಂದಿ ವಿಚಿತ್ರ. ಅದನ್ನು ನಾವು ಓಡಿಸ್ತಾನೆ ಅಂತ ಹೇಳಿ ಗಾಡಿ ತಗೊಂಡ್ ಹೋಗ್ತಾವ, ಎಷ್ಟೋ ಮಂದಿ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಕೊಚ್ಕೊಂಡು ಹೋಗ್ತಾರಲ್ಲ ಇದ್ರೆ, ಕೊಚ್ಕೊಂಡು ಹೋಗ್ತಾರ, ಈಸ್ಲಿಕ್ಕೆ ಹೋಗ್ತಾರ. ಆ ಕೆಲಸ ಎಲ್ಲ ಈಗ ಹಿಡಿಲಿಕ್ಕೆ ಹೋಗ್ತಾರ, ಮೀನ್ ಹಿಡಿಲಿಕ್ಕೆ ಹೋಗ್ತಾರ, ಆಟ ಆಡ್ಲಿಕ್ಕೆ ಹೋಗ್ತಾರ. ಈ ಕೆಲಸ ಮಾಡಬಾರ್ದು. ಈಗ ಮಳೆಗಾಲದೊಳಗಿನ ನಮ್ಮ ಕಾಳಜಿ ನಮ್ಮ ಹತ್ರ ಇರ್ಬೇಕಿತ್ತು. ಮತ್ತೇನಂತ ಕಿಟ್ಟಪ್ಪ? ಮತ್ತೇನಿಲ್ರಿ, ಕಷಾಯ ಮಾಡೇನಿ. ಈಗ ನಾವು ಚಾ ಬಿಟ್ಟೇವ್ರೀಗ, ನೀವು ಚಾ ಬಿಟ್ಟಿಯಲ್ಲ, ಮಣ್ಣಿಂದ ಹೇಳಿ ಹೋಗಿರ್ಲ ಮಳೆಗಾಲ ಮುಗಿ ಮಟ್ಟ ಇದನ್ ಮಾಡ್ರಿ ಅಂತ ಹೇಳಿ, ಕಷಾಯ ಮಾಡಂತ ಹೇಳಿ ಕಷಾಯ ತಂದೇನಿ ನೋಡ್ರಿ, ತಗೋರಿ. ಇದು ಚಲೋ ಆಗ್ಯದ, ಭಾಳ ಚಲೋ ಆಗ್ಯದ. ಚಲೋ ಆಗಿದ್ರಿ, ಆರೋಗ್ಯಕ್ಕೆ ಭಾಳ ಒಳ್ಳೇದಲ್ಲ. ಈಗಿನ ಮಾಡಿಟ್ಟು ಹೋಗ್ಯಾವ ನೋಡ್ರಿ, ಮಾಡಿಟ್ಟು ಅವ್ನ್ ಗೊತ್ತದಕ್ಕೆ ಬಾಜು ಮನಿ ಕಾಕ ಬರ್ತಾರಂತ. ಅದೇ ಹೇಳಿದಕ್ಕಿಗೆ. ಹೌದ್ರಿ, ನಾನು ಮರ್ತಿದ್ದೆ ಅಂತ ಹೇಳಿ ಇನ್ಮೇಲೆ ಕಷಾಯನ ಕುಡಿನ ಅಂತ ಹೇಳಿದ್ಲಕ್ಕಿ. ಚಲೋ ಆತ್ ಪಾಕಿಟ್ಟು ಬಾರಪ್ಪ. ಬರಿ ಬರಿ, ಒಂದ್ ಸ್ವಲ್ಪ ಕೈ ಹಿಡಿದು ಕರ್ಕೊಂಡು ಹೋಗ್ರಿ ನಿಮ್ ಬಾಜು ಮನಿ ಕಾಕನ. ಮಳೆಗಾಲ ಮುಗಿ ಮಟ್ಟ ನಾನ್ ಇರೋ ಜೋಡಿ ನಿಮ್ ಮನಿಗ್ ಬಂದೆ ಅಂದ್ರ ನಮ್ಮ ಮನಿಗ್ ಕಳ್ಸೋ ತನಕ ನಿನ್ ಜವಾಬ್ದಾರಿ. ಅದೇನಿಲ್ಲ, ನಡ್ರಿ ನಡ್ರಿ ನಡ್ರಿ. ಆಯ್ತಪ್ಪ, ಬರ್ಲಿ, ನಡಿ ನಡಿ. ವೆಲ್, ಇದುವರೆಗೂ ಕೇಳಿದಿರಿ ಮಳೆಗಾಲದಲ್ಲಿ ಮಕ್ಕಳ ಸುರಕ್ಷತೆ ಹಾಗೂ ಕಾಳಜಿ ಅನ್ನೋ ಹರಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.